ನೀವು ಒಂದು ಸಲ ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಟ್ಟು ನೋಡಿ, ನಿಮಗೆ ದಿನ ಬೇಡ್ತಾರೆ. ಇದು ಅಷ್ಟು ರುಚಿಯಾಗಿದೆ ಇದು. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಸ್ಟರ್ಡ್ ಮಿಲ್ಕ್ ಶೇಕ್ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಮತ್ತು ಅದ್ರ ಜೊತೆಗೆ ನಿಮಗೆ ಕಸ್ಟರ್ಡ್ ಪೌಡರ್ ಕೂಡ ನಾನು ಮನೆಯಲ್ಲೇ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದು ನಿಮಗೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ತುಂಬ ಸರಳವಾಗಿ ಕಸ್ಟರ್ಡ್ ಪೌಡರ್ನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಈ ಕಸ್ಟರ್ಡ್ ಪೌಡರ್ನ ನೀವು ಸುಮಾರು 7ರಿಂದ 8 ತಿಂಗಳು ಆಗೋ ತನಕ ಇಟ್ಕೊಂಡ್ರು ಭೀ ನಡೆಯುತ್ತೆ. ಇವಾಗ ಇದರಲ್ಲಿಂತ ನೀವು ಐಸ್ ಕ್ರೀಮ್ ಮಾಡ್ಕೊಬೋದು, ಮಿಲ್ಕ್ ಶೇಕ್ ಮಾಡ್ಕೊಬೋದು, ಭಾಳಷ್ಟು ರೆಸಿಪಿ ಈ ಪೌಡ್ರ್ಲಿಂತಲೇ ಮಾಡ್ಕೊಬೋದು. ಓಕೆ ನೋಡಿ, ಈ ಕಸ್ಟರ್ಡ್ ಪೌಡರ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡ್ಕೊಳ್ಳಿ, ಅದರಲ್ಲಿಂತಲೇ ಎಲ್ಲನೂ ತೊಗೋಬೇಕಾಗುತ್ತೆ. ಇವಾಗ ಸಕ್ಕರೆನ ಮೊದಲಿಗೆ ನಾನು ಸ್ಮೂತಾಗಿ ರುಬ್ಕೊತಿದ್ದೀನಿ. ನೋಡಿ, ಪೂರ್ತಿ ಸ್ಮೂತ್ ಆಗಿರಬೇಕು, ಅದೇ ರೀತಿ ರುಬ್ಕೊಳ್ಳಿ. ಸಕ್ಕರೆ ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಯಾವ ಕಪ್ಪಿಲೆ ಸಕ್ಕರೆ ಹಾಕ್ಕೊಂಡಿನಲ್ಲ ಅದೇ ಕಪ್ಪಿಲೆ 1 ಕಪ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊತಿದ್ದೀನಿ. ಮತ್ತು ಅದೇ ಕಪ್ಪಿಲೆ 1 ಕಪ್ ಆಗುವಷ್ಟು ಹಾಲಿನ ಪೌಡರ್ ಹಾಕ್ಕೊತಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಆರೆಂಜ್ ಫುಡ್ ಕಲರ್ ಹಾಕ್ತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ವೆಸಲ್ಸ್ ಹಾಕ್ಕೊತಿದ್ದೀನಿ. ಈ ಫುಡ್ ಕಲರ್ ಮತ್ತು ವೆನಿಲಾ ವೆಸಲ್ಸ ಸ್ಕಿಪ್ ಮಾಡ್ತಾ ಹಾಕಬೇಕಾಗುತ್ತೆ ನೀವು ಇದರಲ್ಲಿ. ಇವಾಗ ಮತ್ತೆ ಎಲ್ಲನೂ ಸೇರಿಸಿ ನಾನು ರುಬ್ಕೊತಿದ್ದೀನಿ. ಒಂದು 10-20 ಸೆಕೆಂಡ್ ರುಬ್ಬಿದ್ರೆ ಸಾಕಾಗುತ್ತೆ. ಓಕೆ ನೋಡಿ, ಒಂದು 10ರಿಂದ 20 ಸೆಕೆಂಡ್ ಆಗೋ ತನಕ ನಾನು ರುಬ್ಕೊಂಡಿದ್ದೆ. ಎಲ್ಲನೂ ಕಲ್ಕೊಳ್ಳುತ್ತೆ ಈ ರೀತಿ ರುಬ್ಬೋದ್ರಿಂದ. ನೋಡಿ, ನಮ್ಮ ಕಸ್ಟರ್ಡ್ ಪೌಡರ್ ತಯಾರಾಗಿದೆ. ಇವಾಗ ಎಷ್ಟೊಂದು ಕ್ವಾಂಟಿಟಿದಾಗ ತಯಾರಾಗಿದೆ ಅಲ್ವಾ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಕಸ್ಟರ್ಡ್ ಪೌಡರ್ ಮಾಡ್ಕೊಬಂತೇಳಿ. ಜಸ್ಟ್ ಒಂದು 2 ನಿಮಿಷದಲ್ಲಿ ಇದನ್ನು ನೀವು ತಯಾರು ಮಾಡ್ಕೋಬೋದು. ಮತ್ತು ಸುಮಾರು ನೀವು ಇದು 7ರಿಂದ 8 ತಿಂಗಳು ಆಗೋ ತನಕ ನೀವು ಫ್ರೀಜ್ನಲ್ಲಿ ಎತ್ತಿಟ್ಕೊಳ್ಳಿ. ನಿಮಗೆ ಯಾವಾಗ ಬೇಕು ಆವಾಗ ಇದನ್ನು ಯೂಸ್ ಮಾಡ್ಕೋಬೋದು. ಇದರಲ್ಲಿಂದ ಭಾಳಷ್ಟು ರೆಸಿಪೀಸ್ ಮಾಡ್ಕೋಬೋದು. ಉದಾಹರಣೆಗೆ ಐಸ್ ಕ್ರೀಮ್ ಆಗಿರ್ಬೋದು, ಮಿಲ್ಕ್ ಶೇಕ್ ಆಗಿರ್ಬೋದು, ಭಾಳಷ್ಟು ರೆಸಿಪಿ ಮಾಡ್ಕೋಬೋದು. ಓಕೆ, ಇವಾಗ ನಾನು ಇದರಲ್ಲೇ ನಿಮಗೆ ಕಸ್ಟರ್ಡ್ ಮಿಲ್ಕ್ ಶೇಕ್ ರೆಸಿಪಿನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಮತ್ತು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ಹಾಕ್ಕೊತಿದ್ದೀನಿ. ಇದು ಗಟ್ಟಿಯಾಗಿರುವಂತಹ ಹಾಲು, ಹೀಗಾಗಿ ನಾನು ನೀರು ಹಾಕ್ಕೊಂಡಿನಿ ಇಲ್ಲೊಂದು ಸ್ವಲ್ಪ. ಇವಾಗ ಹಾಲು ಕುದಿ ಬರಲಿ ಅಲ್ಲಿ ತನಕ ಇಲ್ಲಿ ನಾನು ಒಂದು 4 ಇಲೈಚಿ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. 4 ಇಲೈಚಿ, ಕಾಜು ಮತ್ತು ಬಾದಾಮ ಮತ್ತು ಮಸ್ಕ್ ಮಿಲನ್ ಬೀಜ ತೊಗೊಂಡಿದ್ದೀನಿ. ಇವಾಗ ಹಾಗೇ ಮೊದಲಿಗೆ ನಾನಿದು ತರಿತರಿಯಾಗಿ ರುಬ್ಕೊತಿದ್ದೀನಿ. ಓಕೆ ನೋಡಿ, ತರಿತರಿಯಾಗಿ ರುಬ್ಕೊಂಡಾಗಿದೆ. ಇವಾಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪನೇ ಹಾಲು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪನೇ ರುಬ್ಕೊತಿದ್ದೀನಿ. ಅಂದರೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವೇನು ಹೊರಗಡೆ ಯಾವ ರೀತಿ ಕುಡಿತೀರಲ್ಲ ಅದೇ ರೀತಿಯಾಗಿ ಬರುತ್ತೆ. ನೀವು ಖಂಡಿತ ಒಂದು ಸ್ವಲ್ಪ ಈ ಮಿಲ್ಕ್ ಶೇಕ್ನ ಮಾಡಿ ನೋಡಿ. ಓಕೆ ನೋಡಿ, ಮತ್ತೆ ಒಂದು ಸ್ವಲ್ಪನೇ ನಾನು ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಇವಾಗ ನಿಮಗೆ ತೋರಿಸಿದ್ನಲ್ಲ ಅದೇ ಕಸ್ಟರ್ಡ್ ಪೌಡರ್ ಅದ. ಇದು ಒಂದು 2 ಚಮಚ ಆಗುವಷ್ಟು ತೊಗೊತಿದ್ದೀನಿ. ಜಾಸ್ತಿ ತೊಗೋಬಾರ್ದು, ಒಂದು 1.5 ಚಮಚ ತೊಗೊಂಡ್ರೆ ಭೀ ಸಾಕಾಗುತ್ತೆ. ಇದಕ್ಕೆ ಗಟ್ಟಿ ಆಗುತ್ತೆ ಇಲ್ಲ ಅಂದರೆ ಅದು. ಇವಾಗ ಸ್ವಲ್ಪನೇ ಹಸಿ ಹಾಲು ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ಬಿಸಿ ಬಿಸಿ ಆಗಿರುವಂತಹ ಹಾಲು ಹಾಕ್ಕೋಬಾರ್ದು, ಹಸಿ ಆಗಿರುವಂತಹ ಹಾಲೇ ಹಾಕ್ಕೊಂಡೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ 2 ತಯಾರಾದಮೇಲೆ ಇಲ್ಲಿ ಹಾಲು ಕೂಡ ಕುದಿ ಬಂದಿದೆ. ಇವಾಗ ಕುದಿ ಬಂದಮೇಲೆ ಮೊದಲಿಗೆ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ಹಾಕ್ಕೊತಿದ್ದೀನಿ, ಒಂದು 2 ಚಮಚ ಆಗುವಷ್ಟು. ಓಕೆ, ಇವಾಗ ಹಾಕಿದ ತಕ್ಷಣ ಬಿಟ್ಟು ಬಿಡದೆ ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ಇದು ಹಾಕಿದ ಮೇಲೆ ಗಂಟಾಗುತ್ತೆ. ಹೀಗಾಗಿ ಓಕೆ ನೋಡಿ, ಹಾಗೆಯೇ ನಾನಿದು ಒಂದು 2-3 ನಿಮಿಷ ಆಗೋ ತನಕ ಕೈ ಆಡಿಸ್ಕೊತ ಇದನ್ನು ಕುದಿಸ್ಕೊತಿದ್ದೀನಿ. ಸುಮಾರು ಒಂದು 3 ನಿಮಿಷ ಆಗಿದೆ. ಇವಾಗ ನಾನು ಹಾಗೆಯೇ ಚಮ್ಮಚದಿಂದ ಕೈ ಆಡ್ಕೊತ ಕುದಿಸಿದೆ ಇವಾಗ ಇದಕ್ಕೆ. ಓಕೆ, ಒಂದು 4 ನಿಮಿಷ ಆಗಿದೆ. ಇವಾಗ 4 ನಿಮಿಷ ಆದಮೇಲೆ ಉಕ್ಕು ಬಂದಿದೆ. ಇವಾಗ ಎಲ್ಲ ಹಸಿ ವಾಸನೆ ಹೋಗಿದೆ ಎಲ್ಲ ಪೌಡ್ರದ್ದು. ಇವಾಗ ನಾವು ಡ್ರೈ ಫ್ರೂಟ್ಸ್ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಓಕೆ, ಇದು ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಒಂದು 3 ನಿಮಿಷ ಆಗೋ ತನಕ ಹಾಗೆಯೇ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ತಿದ್ದೀನಿ. ಸ್ವಲ್ಪನೇ ಸಣ್ಣ ಪಾತ್ರೆ ಆಗಿದೆ, ನಾನು ದೊಡ್ಡ ತೊಂಬದಿತ್ತು, ಪರವಾಗಿಲ್ಲ ಬಿಡಿ. ಇವಾಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಸುಮಾರು ಒಂದು 4 ಚಮಚ ಆಗುವಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಮತ್ತು ಇವಾಗ ಸಕ್ಕರೆ ಹಾಕಿದ ಮೇಲೆ ಒಂದು 2 ನಿಮಿಷ ಆಗೋ ತನಕ ನಾನು ಹಾಗೇ ಕುದಿಸ್ತಿದ್ದೀನಿ. ಓಕೆ ನೋಡಿ, ಒಂದು 2 ನಿಮಿಷ ಆಗೋ ತನಕ ನಾನು ಕುದಿಸಿದೆ. ಇವಾಗ ಎಲ್ಲ ಸಕ್ಕರೆ ಕರಗಿದೆ, ಪೌಡ್ರ್ ಕೂಡ ಹಸಿ ವಾಸನೆ ಹೋಗಿದೆ. ಇವಾಗ ನಾನಿಲ್ಲಿ ಕೆಳಗಡೆ ತೊಗೊಂಡಿದ್ದೀನಿ. ಇವಾಗ ಕೆಳಗಡೆ ತೊಗೊಂಡಾದ್ಮೇಲೆ ಒಂದು 5-10 ನಿಮಿಷ ನಾನು ಹಾಗೆಯೇ ಬಿಡ್ತಿದ್ದೀನಿ. 5-10 ನಿಮಿಷ ಆದಮೇಲೆ ಇದಕ್ಕೆ 1 ತಾಸು ಆಗೋ ತನಕ ನಾನು ಫ್ರೀಜ್ನಲ್ಲಿ ಎತ್ತಿಡ್ತಿದ್ದೀನಿ.
ಓಕೆ, ಇವಾಗ ನಾನು ಇದನ್ನು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದಕ್ಕೆ ನಾನು ಮಿಕ್ಸಿ ಜಾರ್ನಲ್ಲಿ ಮತ್ತೆ ಹಾಕ್ಕೊಂಡು ಇದನ್ನು ರುಬ್ಕೊತಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಕಮ್ಮಿ ಅನಿಸ್ತಿದೆ, ಹೀಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಇದನ್ನು ರುಬ್ಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ನೋಡಿ ಐಸ್ ಕ್ರೀಮ್ ಯಾವ ರೀತಿ ಬರುತ್ತೆ ನೋಡಿ, ಅದೇ ರೀತಿ ಟೇಸ್ಟ್ ಬರುತ್ತೆ. ಸ್ಮೂತಾಗಿ ಸಾಫ್ಟಾಗಿ ಜ್ಯೂಸ್ ತಯಾರಾಗುತ್ತೆ ನಮ್ಮದು. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೇಮ್ ನೀವು ಐಸ್ ಕ್ರೀಮ್ ಯಾವ ರೀತಿ ಕುಡಿತೀರಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಸೊ ಇವಾಗ ಬೇಸಿಗೆ ಅಲ್ವಾ, ಹೀಗಾಗಿ ಒಂದು ಸಲ ನೀವು ಇದು ಜ್ಯೂಸ್ ಕುಡಿದು ನೋಡಿ, ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಮನೆಯಲ್ಲಿ. ಓಕೆ, ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊತಿದ್ದೀನಿ. ನನ್ನ ಮಕ್ಕಳಿಗೆ ಇದು ತುಂಬಾ ಇಷ್ಟ, ಅವ್ರು ಕಾಯ್ಕೊಂಡು ಕೂತಿದ್ದಾರೆ ಇದು ಕುಡಿಯೋದಕ್ಕೆ. ಸೊ ಇವಾಗ ನೋಡಿ ಮೊದಲಿಗೆ ನಮ್ದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ವಾವ್, ಎಷ್ಟು ಗಟ್ಟಿಯಾಗಿ ಬಂದಿದೆ, ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು.